ಬಾಗಲಕೋಟೆಯಿಂದ ಸ್ಟ್ರೇಟ್ ಆಗಿ ಬಸ್ ಇರ್ತವೆ. ಹುಣಗುಂದಿಂದ ಇರುತ್ತೆ, ಇಲಕಲ್ಲಿಂದ ಇರುತ್ತೆ. ಎಷ್ಟು ಕಿಲೋಮೀಟರ್ ಆಗುತ್ತೆ ಬಾಗಲಕೋಟೆಯಲ್ಲಿ? ಬಾಗಲಕೋಟೆ ಇಲ್ಲಿಂದ 50 ಕಿಲೋಮೀಟರ್ ಆಗುತ್ತೆ. ಏನ್ ಕಾಡ್ ಇದಂಗ ಇದೆಯಲ್ಲ ಸುತ್ತ ನೋಡಿದ್ರೆ? ಇಲ್ಲ, ಇದು ಅರ್ಚಕರ ಕಾಲೋನಿ ಅಂತ. ಅರ್ಚಕರ ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತ ಅರ್ಚಕರಿಗೆ ಅದು ಮುಂಚೆ ಏನಿದ್ರು ದೇವಸ್ಥಾನದಲ್ಲೇ ಎಲ್ಲಾ ಅರ್ಚಕರು ಇದ್ರು, ಹೌದಾ. ತದನಂತರ ಏನು ಅವ್ರನ್ನ ಶಿಫ್ಟ್ ಮಾಡ್ಬೇಕಾಯ್ತು. ಅವ್ರಿಗೋಸ್ಕರ ಒಂದು ಸ್ಥಳವನ್ನ ನಿಗದಿ ಮಾಡಿಬಿಟ್ಟು ಈ ಸ್ಥಳವನ್ನ ಅರ್ಚಕರಿಗೆ ಅಂತಂದೆ ಒಂದು ಸ್ಪೆಷಲ್ ಜಾಗವನ್ನ ಕೊಟ್ಟಿದ್ದಾರೆ. ಇದೇನಿದು ಬಸವ ಇಂಟರ್ನ್ಯಾಷನಲ್ ಸೆಂಟರ್ ಅಂತ ಇದೆಯಲ್ಲ, ಇದು ಏನು ಬಸವೇಶ್ವರ ಹಾಗೂ ಅವರ ಸಮಕಾಲೀನರ ಎಲ್ಲ ಬಸವ ಚಿಂತನೆಗಳನ್ನ, ಬಸವ ತತ್ವಗಳನ್ನ, 12ನೇ ಶತಮಾನದ ಬಸವಾದಿ ಶರಣರ ಚಿಂತನೆಗಳನ್ನ, ಅವರ ತತ್ವ ವಿಚಾರಗಳನ್ನ ನಿರೂಪಿಸಲು ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಅನ್ನೋದನ್ನ ಸ್ಥಾಪನೆ ಮಾಡಿದರೆ. ಇದು ಸುಮಾರು 7 ಅಂತಸ್ತಿನ ಒಂದು ಬಹುಮಡಿ ಕಟ್ಟಡವಾಗಿದ್ದು ಇದರಲ್ಲಿ ಶರಣರ ಏನು ಚಿತ್ರಗಳನ್ನ, ಶರಣರ ಉಬ್ಬು ಚಿತ್ರಗಳನ್ನ ಇಲ್ಲಿ ಪ್ರದರ್ಶಿಸಲಿಕ್ಕೆ ಒಂದು ಅವಕಾಶವಿದೆ. ಸದರಿ ಈಗ ಈ ಕಟ್ಟಡ ಏನಿದೆ ನಿರ್ಮಾಣ ಹಂತದಲ್ಲಿ ಇರಬಹುದು ಅಂತ ಹೇಳ್ತೀನಿ. ಓಕೆ, ಅಷ್ಟೊಂದು ನಾವು ನೋಡೋದಿದೆ, ಹಾಗಾದ್ರೆ ತಿಳ್ಕೊಳ್ಳೋದಿದೆ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ.